ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಸುಹಾಸಿನಿಯಲ್ಲಿ ಮಾತನಾಡ್ತಾ ಇರೋದು ಋತುಕಾಲದ ದೋಷದ ಬಗ್ಗೆ. ಅಂತಹ ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿದ್ರೂ ನೀವು ಕರೆ ಮಾಡಬಹುದು, ನಿಮ್ಮ ಆ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೋಬಹುದು. ಜಾತಕಕ್ಕಿಂತ ಹೆಚ್ಚಾಗಿ ಇವತ್ತಿನ ಪ್ರಶ್ನೆ, ಇವತ್ತಿನ ವಿಚಾರ ಏನಿದೆ ಋತುಕಾಲ ದೋಷದ ಬಗ್ಗೆ. ಈ ಬಗ್ಗೆ ಸಮಸ್ಯೆ ಇದ್ದಲ್ಲಿ ಕರೆ ಮಾಡಿ, ಅದರ ಬಗ್ಗೆ ಪರಿಹಾರ ತಿಳ್ಕೊಳ್ಳಿ. ಈಗ ಬೆಂಗಳೂರಿಂದ ಶೀಲಾ ಕರೆ ಮಾಡಿದ್ದಾರೆ. ಶೀಲಾ, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನನ್ನ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ತಂಗಿ ಏನ್ ಕೇಳಬೇಕಾಗಿತ್ತು? ಅವಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 9/6/87. ಸಮಯ ತಿಳಿಸಿ. ಬೆಳಗ್ಗೆ 5:15. ಬೆಳಗ್ಗೆ 5:15. 18. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಬೆಂಗಳೂರಿಂದ ಸ್ವಾಮಿ. ನೋಡಿ, ಹುಟ್ಟದಂಥ ದಿವಸ ಹುಟ್ಟದಂಥ ಯಾವಾಗಲೂ ಸಾಮಾನ್ಯವಾಗಿ ಹುಟ್ಟದ ಕಾಲವನ್ನು ನಾವು ನೋಡಬೇಕು. ಇದು ಋತುಕಾಲ. ವಿವಾಹಕ್ಕೆ ಋತುಕಾಲವು ಬಹಳ ಮುಖ್ಯ. ಋತುವಾದ ವಾರ ನಕ್ಷತ್ರಗಳನ್ನು ತಿಳ್ಕೊಂಡಿದ್ದೀರಾ? ಈಗ ನೋಡಿ, ಈಗ ಅವಳು ಹುಟ್ಟಿದಂಥದ್ದು ಸ್ವಾತಿ ನಕ್ಷತ್ರ, ತುಲಾ ರಾಶಿ, ದ್ವಾದಶಿ, ಶುಕ್ಲ ಪಕ್ಷ, ವೃಷಭ ಲಗ್ನ. ಇದಿಷ್ಟು. ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದು ಅವಳ ವಿವಾಹದ ಬಗ್ಗೆ ಕೇಳ್ತಾ ಇದ್ದೀರಿ. 7ನೇ ಮನೆಯಲ್ಲಿ ಶನಿ ಇದ್ದಾನೆ, ವೃಷಭ ಲಗ್ನ. ಯಾರಿಗೆ ಸಪ್ತಮದಲ್ಲಿ ಕಾಮಗ್ರಹ ಅಂತ ಹೇಳ್ತೇವೆ, ಕಾಮಗ್ರಹದಲ್ಲಿ ಶನಿ ಇರ್ತಾನೋ ಅದು ಮಂದ ಅಂತ ಅಂದರೆ ವಿವಾಹ ವಿಳಂಬವಾಗಿ ಆಗ್ತದೆ. ಅಥವಾ ಸಪ್ತಮದಲ್ಲಿ ಶನಿ ಇದ್ದರೆ ದುರ್ಬಲನಾದ ಗಂಡ ಸಿಗ್ತಾನೆ, ಅಥವಾ ವೃದ್ಧನಾದ ಗಂಡ ಸಿಗ್ತಾನೆ, ಅಥವಾ ವಿವಾಹ ಬಹಳ ವಿಳಂಬ ಆಗುತ್ತೆ, 30 ವರ್ಷ ತನಕ ಅಂತ. ಈಗ ಇವಳಿಗೆ 24 ಆಗಿದೆ. ಸ್ವಲ್ಪ ಮಟ್ಟಿಗೆ ಅವಳ ಜಾತದಲ್ಲಿ ಕುಜನ ಮನೆಯಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾನೆ, ಆದ್ದರಿಂದ ವಿವಾಹಕ್ಕೆ ವಿಳಂಬ ಆಗುತ್ತೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ಕಾರ್ಯಕ್ಕೆ ವಿಘ್ನಗಳು ಜಾಸ್ತಿ ಬರುತ್ತೆ. ಮದುವೆಗೆ ವರನನ್ನು ನೋಡುವುದು ಬಿಟ್ಟು ಹೋಗೋದು, ಅಥವಾ ನೋಡ್ತಾ ಹೋಗ್ತಾರೆ ಬಾರದೇ ಇರೋದು, ಇವೆಲ್ಲ ತುಂಬ ನಿಮಗೆ ಬೇಸರವನ್ನುಂಟು ಮಾಡಿದೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಸೂಕ್ತವಾದ ಪರಿಹಾರಗಳಿದೆ. ಏನಂತಂದರೆ, ಪಂಚಮದಲ್ಲಿರುವಂಥ ಕೇತುವಿನ ನಿಮಿತ್ತವಾಗಿ ವಿನಾಯಕ ಶಾಂತಿಯನ್ನು ಮಾಡಿ. ಸಾಮಾನ್ಯವಾಗಿ ಯಾರಿಗೆ ಹೆಣ್ಣಿಗೆ ವಿವಾಹಕ್ಕೆ ವಿಘ್ನ ಆಗುತ್ತೋ ಅವರು ಬೇರೆ ಯಾವುದೂ ಅಲ್ಲ. ವಿನಾಯಕ ಶಾಂತಿ ಅಂದರೆ ಗಣಪತಿ ಹೋಮ ಅಲ್ಲ, ಮತ್ತು ವಿನಾಯಕ ಶಾಂತಿ ಅಂದರೆ ಅಂಬಿಕಾ ವಿನಾಯಕರ ಪೂಜೆ ಮಾಡಬೇಕು. ತಾಯಿ ಮಗನನ್ನು ಪೂಜೆ ಮಾಡುವಂಥ ಕಾರ್ಯಗಳು. ಆದ್ದರಿಂದ ವಿನಾಯಕ ಶಾಂತಿ ಅಂತ ಹೇಳೇ ನೀವು ಮಾಡಿಸ್ಬೇಕು. ವಿನಾಯಕ ಶಾಂತಿಯನ್ನು ಮಾಡಿದ್ರೆ ಬೇಗ ಅವಳಿಗೆ ವಿವಾಹ ಆಗುತ್ತೆ. ಅದು ಅಲ್ಲದೆ ಇದ್ದರೆ ನಿಮಗೆ ಮತ್ತೆ ಅದನ್ನು ಮಾಡಲಿಕ್ಕೆ ಅನುಕೂಲವಾದ ಸಿಗದೇ ಇದ್ದರೆ ಸಾಮಾನ್ಯವಾಗಿ ವಿಶೇಷವಾಗಿ ಕಲ್ಯಾಣ ಗೌರಿ ವ್ರತ ಅಂತಿದೆ. ಆದ್ದರಿಂದ ಕಲ್ಯಾಣ ಗೌರಿ ವ್ರತವನ್ನು ಮಾಡಿದ್ರೆ ಮಂಗಲ ಕಾರ್ಯಗಳಾಗುತ್ತೆ. ಅದನ್ನು ಮಾಡಿ. ಇದೆರಡರಲ್ಲಿ ಯಾವುದೇ ಮಾಡಿದ್ರೂ ಅವಳಿಗೆ ವಿವಾಹ ಆಗುತ್ತೆ. ಸಪ್ತಮ ಶನಿ ದೋಷ ಇರೋದ್ರಿಂದ ವಿಳಂಬ ಆಗ್ತಾ ಇದೆ. ಓಕೆ, ಈಗ ಹಿರಿಯೂರಿಂದ ಲೀಲಾ ಕರೆ ಮಾಡಿದ್ದಾರೆ. ಲೀಲಾ, ಯಾವ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಗೆ ಯಾಕೋ ಒಂಥರ ಸಮಸ್ಯೆ ಮನೆಯಲ್ಲಿ. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 18/4/1974 ಮೇಡಮ್. 18/4/74. ಸಮಯ ತಿಳಿಸಿ. ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಹಿರಿಯೂರಿಂದ ಪಂಡಿತ್ರೆ. ನೋಡಿ, 37 ವರ್ಷ ಆಯಿತು ನಿಮಗೆ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 20-23 ವರ್ಷ ಆಗಿರ್ಬೇಕು. ನೋಡಿ, ಗುರುವಾರ ದಿವಸ ಹುಟ್ಟಿದ್ರಿ, ಶತಭಿಷ ನಕ್ಷತ್ರ. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಓದಿದ್ದಾರೆ, ನೌಕರಿ ಇಲ್ಲ. ಇನ್ನು ಬಹಳಷ್ಟು ಜನ ನೌಕರಿ ಮಾಡ್ತಾ ಇದ್ದಾರೆ, ವಿವಾಹ ಆಗಿಲ್ಲ. ಈಗ ನೀವು ವಿವಾಹವಾಗಿ ಮಕ್ಕಳವೂ ಆಗಿದ್ದಾರೆ, ಆದರೆ ಭಾಳ ಸಮಸ್ಯೆ ಅಂತ ನೀವು ಕರೆ ಮಾಡುವಾಗ ಹೇಳ್ತೀರಿ. ನಿಮ್ಮ ಜಾತಕ ಇದಕ್ಕೆ ಏನು ಹೇಳ್ತದೆ ನೋಡೋಣ. ನಿಮ್ಮ ಜಾತಕದಲ್ಲಿ ಸಮಸ್ಯೆಗೆ ಅನುಕೂಲವಾದ ಚಂದ್ರ ಪಂಚಮ ಅಂದರೆ ಬುದ್ಧಿಸ್ಥಾನಾಧಿಪತಿ ಚಂದ್ರ ದೋಷಕಾರಕನಾಗಿದ್ದಾನೆ. ವ್ಯಯದಲ್ಲಿ ಶನಿ ಮೇಲೆ ಇರೋದ್ರಿಂದ ಇದು ನಿಮ್ಮ ಜಾತದಲ್ಲೇ ಇರುವಂಥ ದೋಷ. ಈ ದೋಷದ ವಿವರಣೆಗಿಂತಲೂ ಪರಿಹಾರ ಹೇಳೋದೇ ಸೂಕ್ತ. ಅದಕ್ಕಾಗಿ 4ನೇ ಮನೆಯಲ್ಲಿ ಕುಜ ಶನಿ ಇದ್ದಾರೆ. ಯಾವ ಜಾತದಲ್ಲಿ ಕುಜ ಶನಿ ಇದ್ದಾರೋ ಸಂಸಾರದಲ್ಲಿ ವಿರಸ, ವಿಚ್ಛೇದನ, ವಿಯೋಗ ಅಲ್ಲ ಆಗುವಂಥದ್ದು. ಅದಕ್ಕಾಗಿ ಕುಜ ಶನಿಗೆ ಕಾಳಿ ಆರಾಧನೆ ಮಾಡಬೇಕು. ಹೆಣ್ಣು ಮಕ್ಕಳು ವಿವಾಹ ಆದವರು ಮದುವೆ ಆದ ನಂತರ ತೊಂದರೆ ಆಗಿದೆ, ವಿಚ್ಛೇದನ, ವಿಯೋಗ ಅಥವಾ ಮನೆಯಲ್ಲಿ ಸಮಸ್ಯೆ ಅಂದರೆ ಕಾಳಿಕಾ ಆರಾಧನೆ ಮಾಡಬೇಕು. ಈ ಕಾಳಿಕಾ ಆರಾಧನೆ ಪೂಜೆ ಮಾಡುವಂಥದ್ದು ಮನೆಯಲ್ಲಿಯೇ ಕಾಳಿಯ ಯಾವುದಾದ್ರೂ ಒಂದು ಚಿತ್ರವೋ ಫೋಟೋವೋ ಇದ್ದರೆ ತಂದು ಪೂಜೆ ಮಾಡಿ 5 ದೀಪವನ್ನು ಹಚ್ಕೊಂಡು ಪಂಚದುರ್ಗಾ ನಮಸ್ಕಾರವನ್ನು ನಿತ್ಯ ಮಾಡಿ. ಕಾಳಿಕಾದೇವಿ ನಮಃ ಅಥವಾ ಕಾಳಿಕಾ ತಾಯಿಗೆ ನಮಸ್ಕಾರ. ನನ್ನ ಜೀವನದಲ್ಲಿ ಆಗ್ತಾ ಇರುವಂಥ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡು. ಕನ್ನಡದಲ್ಲಿ ಯಾವುದೇ ಮೂಲಮಂತ್ರ ಅದು ಇದು ಹೇಳಲಿಕ್ಕೆ ಹೋಗಬೇಡಿ, ಯಾವುದೇ ಸ್ತೋತ್ರ ಓದಲಿಕ್ಕೆ ಹೋಗಬೇಡಿ. ತಪ್ಪಾಗಿ ಹೋದರೆ ಅದು ಇನ್ನಿಷ್ಟು ದೋಷ. ಆದ್ದರಿಂದ ಭಕ್ತಿಯಿಂದ ಕಾಳಿಗೆ ನಮಸ್ಕಾರ ಅಂತ ಮಾಡಿದ್ರೆ ಕಾಳಿ ಸರಿಯಾಗಿ ನಿಮ್ಮನ್ನು ಅನುಗ್ರಹ ಮಾಡಿದ್ರೆ ನಿಮಗೆ ಏನು ಸಮಸ್ಯೆ ಇದೆಯೋ ಹೆಣ್ಣಿನ ಜೀವನದಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡುವವಳು ಕಾಳಿ. ಅವಳನ್ನೇ ಜಗತ್ತಿನ ಮಹಾಕಾಳಿ ಅಂತ ಕರೆದಿದ್ದಾರೆ. ಮಹಾಕಾಳಿಯ ಆರಾಧನೆ ಮಾಡಿ. ಒಳ್ಳೆಯದಾಗಲಿ ನಿಮಗೆ. ಈಗ ಬೆಂಗಳೂರಿಂದ ಪ್ರತಿಭಾ ಕರೆ ಮಾಡಿದರೆ. ಪ್ರತಿಭಾ, ಏನು ತಿಳ್ಕೊಬೇಕಿತ್ತು? ಪಂಡಿತ್ ಅವ್ರ ಹತ್ರ ಮಾತನಾಡ್ಬೇಕಾಯ್ತು. ಯಾವ ವಿಷಯದ ಬಗ್ಗೆ ಪ್ರತಿಮಾ? ಆಕ್ಚುಲಿ ನಾನು ಪೀರಿಯಡ್ಸ್ ಆಗಿದ್ದ, ಅದು ಗೊತ್ತಿರಲಿಲ್ಲ. ನಾನು ಮದ್ವೆ ಆಗಿದ್ದು ಲೇಟ್, ನಂಗೆ ಇನ್ನೂ ಮಗು ಆಗಿಲ್ಲ. ಹಾಗಾಗಿ ಅದಕ್ಕೆ ಏನಾದ್ರು ದೋಷಗಳೇನಾದ್ರು ಇದೆಯಾ? ಓಕೆ, ಅದ್ರ ಡೇಟ್ ಗೊತ್ತಾ ನೀವು ಪೀರಿಯಡ್ಸ್ ಆಗಿದ್ದು? ಇಲ್ಲ, ಅದೇ ಬಂದಿರೋದು. ಡೇಟ್ ಆಫ್ ಬರ್ತ್ ಹೇಳಿ. 24 ಜುಲೈ 1979. ಸಮಯ ತಿಳಿಸಿ. ಬೆಳಿಗ್ಗೆ 4:45. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ಎಷ್ಟು ವರ್ಷ ಆಯಿತು ಮದುವೆಯಾಗಿ?
ಈಗ 3 ವರ್ಷ ಆಯ್ತು ಪಂಡಿತ್ರ. ಸರಿ, ಈಗಾಗಲೇ 32 ವರ್ಷ ಆಯಿತು. ಖಂಡಿತ ಪ್ರತಿಯೊಬ್ಬರಿಗೂ ಸ್ತ್ರೀಯರಿಗೆ ಇಂಥ ಸಮಸ್ಯೆಗಳಿದೆ. ಆ ಸಮಸ್ಯೆಗೆ ಸೂಕ್ತ ಸಲಹೆಯನ್ನು ತಿಳಿಸಬೇಕು ಅನ್ನೋ ಉದ್ದೇಶದಲ್ಲೇ ಈ ಸುವಾಸಿನಿ ಕಾರ್ಯಕ್ರಮ. ಅದರಲ್ಲೂ ಸಹ ನಿಮ್ಮ ಸಮಸ್ಯೆಗಾಗಿ ತಿಳಿಸುವುದಕ್ಕೆ ಪ್ರತಿ ಶುಕ್ರವಾರ ಈ ಒಂದು ಕಾರ್ಯಕ್ರಮ ನಡೀತದೆ. ನೋಡಿ, ಈಗಾಗಲೇ ನಿಮ್ಮ ಸಮಸ್ಯೆ ಪುಷ್ಯ ನಕ್ಷತ್ರ, ಕರ್ಕಟಕ ರಾಶಿ ನಿಮ್ಮ ಜಾತದಲ್ಲಿ, ಮಿಥುನ ಲಗ್ನ ಅಂದರೆ ಮಿಥುನ ಅಂದರೆ ವಿವಾಹ, ವೈವಾಹಿಕ ಜೀವನ. ಯಾರಿಗೆ ಮಿಥುನ ಲಗ್ನ ಆಗಿರುತ್ತೋ ವೈವಾಹಿಕ ಜೀವನ ಲೇಟ್ ಆಗುತ್ತೆ, ಅಥವಾ ಲೇಟ್ ಆದರೂ ಅಲ್ಲಿ ಸಾಮರಸ್ಯಗಳಿರೋದಿಲ್ಲ. ನಿಮಗೆ ಸಂತಾನ ಭಾವಾಧಿಪತಿ ಶುಕ್ರನೇ ಲಗ್ನದಲ್ಲಿ ಕುಳಿತುಕೊಂಡಿದ್ದಾನೆ ಬುಧನ ಮನೆಯಲ್ಲಿ. ಬುಧ ಅಂದರೆ ನಪುಂಸಕ, ಸಂತಾನಕ್ಕೆ ದೋಷ ಇದೆ. ಇದಕ್ಕೆಲ್ಲ ಪರಿಹಾರ ಶುಕ್ರನಿಗೆ ದೇವಿ ಆರಾಧನೆ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಸ್ಬೇಕು. ನೀವು ಮಾಡಲಿಕ್ಕೆ ಅರ್ಹತೆ, ಶುದ್ಧವಾಗಿ ಮಾಡಲಿಕ್ಕಾದ್ರೆ ಮಾಡಬೇಕು. ಇಲ್ಲೇ ಇದ್ದರೆ 108 ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಬೆಣ್ಣೆಯನ್ನು ಅಭಿಮಂತ್ರಿಸಿ ನೀವು ಪ್ರಾರ್ಥನೆ ಮಾಡಿದ್ರೆ ಸಕಲ ದೋಷ ನಿವಾರಣೆಯಾಗಿ ಸಂತಾನ ಉತ್ಪತ್ತಿ ಆಗ್ತದೆ. ಇಂಥದ್ದು ನಾವು 100 ಜನರಿಗೆ ಮಾಡಿಸಿದ್ದೇವೆ, ಆಗಿದೆ. ಖಂಡಿತವಾಗಿಯೂ ನೀವು ಆ ಲಲಿತಾ ತ್ರಿಪುರ ಸುಂದರಿಯನ್ನು ಮೊರೆ ಹೋದರೆ ನಿಮ್ಮ ಸಕಲ ಸಮಸ್ಯೆ ಪರಿಹಾರವಾಗಿ ಸಂತಾನ ಭಾಗ್ಯ ಲಭಿಸ್ತದೆ. ಒಳ್ಳೆಯದಾಗಲಿ ನಿಮಗೆ. ಈಗ ಧಾರವಾಡದಿಂದ ಸುಕನ್ಯಾ ಕರೆ ಮಾಡಿದರೆ, ಸುಕನ್ಯಾ ನಿಮ್ಮ ಪ್ರಶ್ನೆ ಏನು? ಮೇಡಮ್, ನಮ್ದು ಹುಟ್ಟಿದ ದಿನಾಂಕ ಏಪ್ರಿಲ್ 18, 1982. ಓಕೆ, ಏಪ್ರಿಲ್ 18, 82. ಸಮಯ ತಿಳಿಸಿ. ಸಮಯ ಸರಿಯಾಗಿ ನೆನಪಿಲ್ಲ. ಓಕೆ, ಬೆಳಗ್ಗೆನ ಸಂಜೆನಾ? ಬೆಳಗಿನ ಜಾವ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಸುಕನ್ಯಾ ಅವರೇ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 1.5 ವರ್ಷ ಆಯ್ತು. ನೋಡಿ, 82ನೇ ಇಸ್ವಿಲಿ ಹುಟ್ಟಿದ್ರಿ. ಈಗಾಗಲೇ 33 ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ರಿ. 30ನೇ ವರ್ಷಕ್ಕೆ ಧನಿಷ್ಠ ನಕ್ಷತ್ರ ನಿಮ್ಮದು, ಸಿಂಹ ಲಗ್ನ, ಇವೆಲ್ಲ ಇದೆ. ನೋಡೋಣ ಈಗ ವೈವಾಹಿಕ ಜೀವನ ಏನು ಹೇಳುತ್ತೆ ಅಂತ. ನಿಮಗೆ ಪಂಚಮದಲ್ಲಿ ಕೇತು ಇದ್ದಾನೆ. ವಿದ್ಯೆ ಕಲಿಯುವ ಕಟ್ಟಾಯಿತು ಅಂತಾಯಿತು. ಎಷ್ಟು ಓದಿದ್ದೀರಿ? ನಾನು BSc B.Ed ಆಗಿದೆ ಸ್ವಾಮಿ. ಸರಿ, ಈಗ ಉದ್ಯೋಗ ಮಾಡ್ತಾ ಇದ್ದೀರಾ? ಇಲ್ಲ ಸ್ವಾಮೀಜಿ. ನೋಡಿ, ಉದ್ಯೋಗಕ್ಕೆ ಇದಿಲ್ಲ ಮತ್ತು BSc B.Ed ಕಂಪ್ಲೀಟ್ ಆಗಲಿಕ್ಕೂ ತೊಂದರೆ ಆಗಿದೆ. ಈಗ ನಿಮ್ಮ ಸಮಸ್ಯೆ ಅಂದರೆ ಶನಿ ಕುಜ ದೋಷ. ಪ್ರತಿಯೊಂದು ಜಾತಲ್ಲೂ ಶನಿ ಕುಜ ಯುತಿ, ಶನಿ ಕುಜ ಕೂಡಿರುವುದು, ನೋಡಿರುವುದು ಎಲ್ಲ ಕಾಡುವುದಂಥದ್ದು. ಶನಿ ಕುಜ ಇದ್ದರೆ ಸಂಸಾರದಲ್ಲಿ, ಅದರಲ್ಲೂ ನಮಗೆ ಕುಟುಂಬ ಶನಿ ದೋಷ ಅಂತಿದೆ. ಹಾಗಾಗಿ ಕೌಟುಂಬಿಕ ನೆಮ್ಮದಿಯನ್ನು ಕಡಿತಾನೆ ಶನಿ ಕುಜ ಇದ್ದರೆ. ಅದರಿಗೆ ಎಲ್ಲ ಯಾವ ದೋಷ ಇದ್ದರೂ ಸಕಲ ದೋಷಕ್ಕೂ ಪರಿಹಾರವೂ ಜ್ಯೋತಿಷ್ಶಾಸ್ತ್ರಲ್ಲೇ ಇದೆ. ಅದರಿಂದ ಸೂಕ್ತ ಪರಿಹಾರವನ್ನು ಹೇಳ್ತೇನೆ, ಮಾಡ್ಕೊಳ್ಳಿ. ಕುಜ ಶನಿಗೆ ಒಮ್ಮೆ ಹೇಳಿದ್ದೇನೆ, ಕಾಳಿ ಆರಾಧನೆ ಮಾಡಬೇಕು, ಮಹಾಕಾಳಿ. ಅಲ್ಲೇ ಇದ್ದರೆ ದುರ್ಗಾ ಆರಾಧನೆ ಮಾಡಬೇಕು, ದೀಪ ನಮಸ್ಕಾರ ಮಾಡಬೇಕು, ಚಂಡಿಕಾ ಹವನ ಮಾಡಬೇಕು ಇತ್ಯಾದಿ. ಒಟ್ಟಿನಲ್ಲಿ ಹೆಣ್ಣಿನ ಸಂಬಂಧವಾದಂಥ ಹೆಣ್ಣು ದೇವತಾ ಉಪಾಸನೆಗಳೇ ಬಹಳ ಮುಖ್ಯ. ನಿಮ್ಮ ಭಾಗದಲ್ಲಿ ನಿಮಗೆ ಮಾಡಲಿಕ್ಕೆ ಯಾವ ಅನುಕೂಲವಾದಂಥ ಉಪಾಸನೆ, ಆರಾಧನೆ, ಪೂಜೆ ಮಾಡಲಿಕ್ಕೆ ಅವಕಾಶ, ವ್ಯವಸ್ಥೆ ಇದೆಯೋ ಅದನ್ನು ಮಾಡಿ. ಹೆಚ್ಚು ಹೆಣ್ಣು ದೇವತೆಗೆ ಮರೆಗೆ ಹೋದರೆ ಹೆಣ್ಣಿನ ಸಂಕಷ್ಟ ಪರಿಹಾರ ಅನ್ನೋದೇ ಶಾಸ್ತ್ರಸಮ್ಮತ. ಅದರಿಂದ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಋತುಕಾಲ ದೋಷದ ಹಲವಾರು ಸಮಸ್ಯೆಗಳು ಇನ್ನೂ ತುಂಬ ಜನರನ್ನ ಕಾಡ್ತಿದೆ. ಸಾಕಷ್ಟು ಕಾಲರ್ಸ್ ಕಾಯ್ತಿದ್ದಾರೆ. ಅಂತಹ ಯಾವುದೇ ಸಮಸ್ಯೆ ಇದ್ದರೆ ನೀವು ಕರೆ ಮಾಡಬಹುದು, ಅದಕ್ಕೆ ಪರಿಹಾರ ತಿಳ್ಕೋಬಹುದು. ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.